ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಗುರುಪೂರ್ಣಿಮೆ ಪ್ರಯುಕ್ತ ಗುರುವಿನ ಮಹಿಮೆಯ ಕಥೆಯನ್ನು ಇಂದು ತಿಳಿಸುತ್ತೇನೆ. ಕಥೆ ಸಂದೇಶ: ಗುರುಯುಕ್ತಿಯಿಂದ ಸಂಸಾರ ಬಂಧನ ಮುಕ್ತಿ. ಒಬ್ಬ ಗುರುವಿನ ಆಶ್ರಮದಲ್ಲಿ ದಿನಾಲೂ ಸತ್ಸಂಗ ನಡೆಯುತ್ತಿತ್ತು. ಅಲ್ಲಿಯೇ ಸಮೀಪದ ಮರದಲ್ಲಿ ಒಂದು ಗಿಣಿ ವಾಸವಾಗಿತ್ತು. ಸತ್ಸಂಗದ ಪ್ರಭಾವದಿಂದ ಮತ್ತು ಗುರುಗಳ ಸಂಘದಿಂದ ಗಿಣಿ ಅಲ್ಲಿ ಬಂದವರಿಗೆಲ್ಲ ಜೈ ಶ್ರೀರಾಮ್ ಎಂದು ಹೇಳಿ ಶುಭ ಕೋರುತ್ತಿತ್ತು. ಸದಾ ಪ್ರವಚನ ಕೇಳುತ್ತಿದ್ದ ಗಿಣಿ ಜನರೊಂದಿಗೆ ಒಳ್ಳೆಯ ಮಾತುಗಳನ್ನು ಆಡಲು ಕಲಿತಿತ್ತು. ಒಮ್ಮೆ ಅಲ್ಲಿಯ ರಾಜನು ಆಶ್ರಮಕ್ಕೆ ಬಂದನು. ಗಿಣಿ ಇಂಪಾದ ಧ್ವನಿಯಲ್ಲಿ ಜೈ ಶ್ರೀರಾಮ್ ಎಂದಾಗ ಅದರ ಮಾತಿಗೆ ರಾಜನು ಮರುಳಾದನು. ಗುರುಗಳ ಅನುಮತಿ ಪಡೆದು ಗಿಣಿಯನ್ನು ಅರಮನೆಗೆ ತಂದು ಬಂಗಾರದ ಪಂಜರದಲ್ಲಿ ಇಟ್ಟನು. ಮರದಲ್ಲಿ ಮುಕ್ತವಾಗಿ ವಾಸಿಸುತ್ತಿದ್ದ ಗಿಣಿಗೆ ಪಂಜರದ ವಾಸ ಬಂಧನ ಅನ್ನಿಸಿ ದುಃಖವಾಯಿತು. ಒಮ್ಮೆ ಆಶ್ರಮದ ಗುರುಗಳು ಅರಮನೆಗೆ ಸತ್ಸಂಗ ಮಾಡಲು ಬಂದರು. ಸತ್ಸಂಗದಲ್ಲಿ ಗುರುಗಳು ರಾಮನಾಮ ಜಪಿಸಿದರೆ ಸಂಸಾರ ಬಂಧನದಿಂದ ಮುಕ್ತಿ ಸಾಧ್ಯ ಎಂದರು. ಅದನ್ನು ಅಲ್ಲಿಯೇ ಕೇಳುತ್ತಿದ್ದ ಪಂಜರದೊಳಗಿನ ಗಿಣಿ ಶ್ರೀರಾಮನಾಮದಿಂದ ಬಂಧನ ಪ್ರಾಪ್ತಿ ಎಂದಿತು. ಸತ್ಸಂಗ ಮುಗಿಸಿ ಗುರುಗಳು ಗಿಣಿಯ ಹತ್ತಿರ ಬಂದು ಶ್ರೀರಾಮನಾಮದಿಂದ ಬಂಧನ ಪ್ರಾಪ್ತಿ ಎಂದು ಏಕೆ ಹೇಳಿದೆ ಎಂದಾಗ ಗಿಣಿ, ಗುರುಗಳೇ, ನಾನು ಜೈ ಶ್ರೀರಾಮ್ ಎಂದು ರಾಜನ ಮುಂದೆ ಹೇಳಿದ್ದರಿಂದಲೇ ನನಗೆ ಪಂಜರದ ಬಂಧನ ಸಿಕ್ಕಿದೆ. ನಿಮ್ಮಲ್ಲಿ ನಾನು ಮುಕ್ತವಾಗಿ ಹಾರಾಡಿಕೊಂಡು ಸಂತಸದಿಂದ ಇದ್ದೆ. ಈಗ ಪಂಜರದಲ್ಲಿ ಕೈದಿಯಾಗಿದ್ದೇನೆ. ಶ್ರೀರಾಮನಾಮದಿಂದ ಬಂಧನ ಮುಕ್ತಿ ಹೇಗೆ ಸಾಧ್ಯ ಎಂದಿತು. ಗುರುವಿಗೆ ಗಿಣಿಯ ಮೇಲೆ ಕನಿಕರವಾಯಿತು. ಅವರು ಗಿಣಿಗೆ, ನಾನು ನಿನಗೆ ಬಂಧನದಿಂದ ಪಾರಾಗುವ ಯುಕ್ತಿ ಹೇಳುತ್ತೇನೆ. ನೀನು ನಾಳೆ ಬೆಳಗ್ಗೆ ಪಂಜರದೊಳಗೆ ಅಲುಗಾಡದೆ ಸತ್ತ ಹಾಗೆಯೇ ಬಿದ್ದಿರು. ಆಗ ಸೇವಕರು ನೀನು ಸತ್ತಿರುವೆ ಎಂದು ಪಂಜರದ ಬಾಗಿಲು ತೆಗೆದು ನೋಡುತ್ತಾರೆ. ಆಗ ಕೂಡಲೇ ನೀನು ಹಾರಿ ಹೋಗಬಹುದು ಎಂದರು. ಮರುದಿನ ಗಿಣಿ ಗುರುಗಳು ಹೇಳಿದಂತೆ ಮಾಡಿತು. ರಾಜನ ಸೇವಕರು ಪಂಜರದ ಬಾಗಿಲು ತೆರೆದಾಗ ಗಿಣಿ ಅಲ್ಲಿಂದ ದೂರ ಹಾರಿ ಹೋಯಿತು. ಹೀಗೆ ಗುರುಗಳ ಯುಕ್ತಿಯಿಂದ ಗಿಣಿಗೆ ಬಂಧನದಿಂದ ಮುಕ್ತಿ ಸಿಕ್ಕಿತು. ನಾನು ಎಂಬ ಅಹಂಕಾರ, ನನ್ನದು ಎಂಬ ಮಮಕಾರ, ಹೀಗೆ ಹಲವಾರು ವಿಕಾರಗಳು ನಮ್ಮನ್ನು ಸಂಸಾರ ಬಂಧನಕ್ಕೆ ಒಳಪಡಿಸುತ್ತದೆ. ಒಬ್ಬ ಸದ್ಗುರು ನಮಗೆ ಆ ಬಂಧನಗಳಿಂದ ಮುಕ್ತವಾಗುವ ದಾರಿ ತೋರಿಸುತ್ತಾರೆ. ವಿವೇಕ, ಅರಿವು, ತಿಳುವಳಿಕೆ ಮುಂತಾದ ಜ್ಞಾನವನ್ನು ನೀಡುವ ಗುರು ಜೀವನದ ದಾರಿದೀಪ ಆಗುತ್ತಾರೆ. ನಮ್ಮ ಜೀವನವನ್ನು ಸನ್ಮಾರ್ಗದಲ್ಲಿ ನಡೆಸಲು ಉತ್ತಮ ಗುರುವಿನ ಮಾರ್ಗದರ್ಶನ ಅವಶ್ಯಕವಾಗಿದೆ. ಈ ಚಿಕ್ಕ ಕತೆ ಮತ್ತು ಚೊಕ್ಕ ಸಂದೇಶ ನಿಮಗೆ ಹಿಡಿಸಿದರೆ ಇತರರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಧನ್ಯವಾದಗಳು.